ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಪರೀಕ್ಷಿತ್ ರಾಜನ ಈ ಪ್ರಾರ್ಥನೆಯನ್ನು ಕೇಳಿ ಸುಖಮುನಿಗಳು ಬಹು ಸಂತೋಷಪಟ್ಟರು ಮತ್ತು ಆತನ ಪ್ರಶ್ನೆಗಳಿಗೆ ಸಮಂಜಸ ಉತ್ತರಗಳನ್ನು ಕೊಡಬೇಕೆಂದು ಬಯಸಿ ಪ್ರಾರಂಭಕ್ಕೆ ಶ್ರೀಹರಿಯನ್ನು ಮನಸಾರ ಧ್ಯಾನಿಸಿ ಹೀಗೆ ಪ್ರಾರ್ಥಿಸಿದರು. ದೇವದೇವೋತ್ತಮನಾದ ಎಲೈ ಹರಿಯೇ, ನೀನು ಪ್ರಕೃತಿಗೂ ಜೀವನಿಗೂ ಪರನಾಗಿ ನಿನ್ನ ಸ್ವರೂಪ ಮತ್ತು ಗುಣಗಳಿಂದ ಈ ವಿಶ್ವದ ಒಳಗೂ ಹೊರಗೂ ಭಾಗಗಳನ್ನೆಲ್ಲ ವ್ಯಾಪಿಸಿರುವೆ. ಸೃಷ್ಟಿ ಸ್ಥಿತಿ ಸಂಹಾರವೆಂಬ ಈ ಅಗಾಧ ಕಾರ್ಯಗಳು ಜಗನ್ನಾಟಕ ಸೂತ್ರಧಾರಿಯಾದ ನಿನಗೆ ಕೇವಲ ಲೀಲೆಗಳಾಗಿರುವವು. ಸೃಷ್ಟಿ ಕಾರ್ಯಕ್ಕಾಗಿ ನೀನೇ ಬ್ರಹ್ಮನಲ್ಲಿದ್ದು ಬ್ರಹ್ಮನೆಂದು, ಸ್ಥಿತಿ ಕಾರ್ಯಕ್ಕಾಗಿ ನಿಜರೂಪದಿಂದ ವಿಷ್ಣುವೆಂದು, ಲಯ ಕಾರ್ಯಕ್ಕಾಗಿ ರುದ್ರನಲ್ಲಿದ್ದು ರುದ್ರನೆಂದು, ಹೀಗೆ 3 ನಾಮಗಳಿಂದ ಮಾನನಾಗಿದ್ದೀಯೇ. ಈ ಸಮಸ್ತ ಪ್ರಪಂಚವನ್ನು ಸೃಷ್ಟಿಸಿ ಎಲ್ಲದರ ಅಂತರ್ಯಾಮಿಯಾಗಿಯೂ ವರ್ತಿಸುತ್ತಿರುವೆ. ಈ ನಿನ್ನ ದಿವ್ಯ ರೂಪಾದಿಗಳು ನಿನ್ನ ಪಾದಾರವಿಂದಗಳ ಉಪಾಸನಾ ರೂಪವಾದ ಜ್ಞಾನಯೋಗಕ್ಕೆ ಮಾತ್ರ ಗೋಚಾರವಾಗುವುದಲ್ಲದೆ ಅನ್ಯಥಾ ತಿಳಿಯಲಾರವು. ಇಂತಹ ಜಗದ್ವಿಲಕ್ಷಣ ಸ್ವರೂಪನಾದ ನಿನಗೆ ವಂದಿಸುವೆನು. ನೀನು ದುರ್ಜನರನ್ನು ಶಿಕ್ಷಿಸಿ ಸಜ್ಜನರನ್ನು ಸಂರಕ್ಷಿಸುವ ವ್ರತವುಳ್ಳನಾಗಿರುವೆ. ಶುದ್ಧ ಸತ್ವಮಯ ದೇಹವುಳ್ಳ ಮಹಾಸ್ವಾಮಿಯೇ, ಪರಮಹಂಸಾಶ್ರಮದಲ್ಲಿದ್ದು ಆ ಆಶ್ರಮೋಚಿತ ಕರ್ಮಗಳನ್ನು ಶ್ರದ್ಧೆಯಿಂದ ಅನುಷ್ಠಿಸುತ್ತಿರುವವರಿಗೆ ನೀನು ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸುತ್ತಿರುವೆ. ಆಶ್ರಿತರಲ್ಲಿ ಪರಮ ವಾತ್ಸಲ್ಯವುಳ್ಳ ಮಹಾಮಹಿಮನು ನೀನು. ಈ ಆಶ್ರಿಕ ವಾತ್ಸಲ್ಯದಿಂದಲೇ ನೀನು ಯಾದವ ಕುಲದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದೆ. ನಿನ್ನ ಅವತಾರ ಸ್ವರೂಪವನ್ನು ಅದರ ರಹಸ್ಯಗಳನ್ನು ತಿಳಿಯುವುದು ಪರಮ ಯೋಗಿಗಳಿಗೂ ದುರ್ಲಭವಾದುದು. ಪರಮ ಮಂಗಳಮೂರ್ತಿಯಾದ ನಿನ್ನನ್ನು ಸ್ತುತಿಸಿಯೂ ಧ್ಯಾನಿಸಿಯೂ ನಿನ್ನ ದರ್ಶನ ಮಾಡಿಯೂ ಪಾದಗಳಿಗೆ ನಮಸ್ಕರಿಸಿಯೂ ಮನುಷ್ಯನು ತನ್ನ ಸಕಲ ದುರಿತಗಳಿಂದಲೂ ಮುಕ್ತನಾಗುವನು. ಜ್ಞಾನಿಗಳು ಯಾವ ನಿನ್ನ ಪಾದಾರವಿಂದಗಳನ್ನು ನಂಬಿ ಐಹಿಕ ಅಥವಾ ಪಾರಿತ್ರಿಕವಾದ ಯಾವ ಸುಖಗಳಿಗೂ ಮನಸ್ಸು ಕೊಡದೆ ಸಂಸಾರ ತಾಪತ್ರಯಗಳಿಂದ ಬಿಡುಗಡೆ ಹೊಂದಿ ಪರಮಪದವನ್ನು ಹೊಂದುವರು, ಅಂತಹ ಪರಮ ಮಂಗಳ ಮೂರ್ತಿಯಾದ ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು. ಎಲೈ ದೇವೇಶನೇ, ಯಾರು ತಮ್ಮ ದೇಹೇಂದ್ರಿಯಾದಿಗಳನ್ನು ಬಳಸಿ ಚಾಂದ್ರಾಯಣದಿ ವ್ರತಕಲ್ಪಗಳನ್ನು ನಡೆಸಿದರಾಗಲಿ, ವಿಶೇಷ ರೀತಿಯ ದಾನ ಕಾರ್ಯಗಳಲ್ಲಿ ಆಸಕ್ತರಾದವರಾಗಲಿ, ಶೌರ್ಯ ಔದಾರ್ಯಗಳಿಂದ ವಿಶೇಷ ಕೀರ್ತಿಯನ್ನು ಗಳಿಸಿದರಾಗಲಿ, ಮಂತ್ರಾರ್ಥಗಳನ್ನು ಅನುಸರಿಸಿ ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡಿದರಾಗಲಿ, ಅಥವಾ ಸದಾಚಾರಗಳನ್ನು ಅನುಷ್ಠಿಸಿದರಾಗಲಿ, ಹಾಗೆ ತಾವು ಮಾಡುವ ಅಂಥ ಸಕಲ ಸತ್ಕಾರ್ಯಗಳನ್ನು ನಿನ್ನ ಪ್ರೀತ್ಯರ್ಥವಾಗಿ ಆಚರಿಸಿದ್ದು ಎಂಬ ಅನುಸಂಧಾನ ರಹಿತರಾಗಿದ್ದಲ್ಲಿ, ನಿನ್ನ ಪಾದಗಳಿಗೆ ಸಮರ್ಪಿತವನ್ನಾಗಿ ಮಾಡದಿದ್ದಲ್ಲಿ ಆ ಕಾರ್ಯಗಳು ಎಂತಹ ಉತ್ತಮವಾದವುಗಳಾದರೂ ಸಾರ್ಥಕವೆನ್ನಿಸಲಾರವು. ಆದುದರಿಂದ ನಿನ್ನಲ್ಲಿ ಸಮರ್ಪಿತವಾಗ ಭಕ್ತಿಯೋಗಕ್ಕೆ ಅಂಗವಾಗಿ ಯಾವ ಕಾರ್ಯ ಮಾಡಿದರೂ ಅದಕ್ಕೆ ನಿರತಿಶಯವಾದ ಅಖಂಡ ಫಲಪ್ರಾಪ್ತವಾಗುವುದು. ನಿನ್ನನ್ನು ಆಶ್ರಯಿಸುವನು ಉತ್ತಮ ವರ್ಣಸ್ಥನೇ ಆಗಬೇಕೆಂಬುದಿಲ್ಲ. ಕಿರಾತಕನಾಗಿರಲಿ, ಶಕ ಯುವಕನಾಗಿರಲಿ, ಅತ್ಯಂತ ನಿಕೃಷ್ಟ ಜಾತಿಯವನಾಗಿರಲಿ ಬೇಡ. ಚಂಡಾಲ ತುರುಷ್ಕ ಯವನಾದರೂ, ಎಷ್ಟೇ ನೀಚ ಕುಲದಲ್ಲಿ ಜನ್ಮವಿತ್ತಿದ್ದವನಾಗಿರಲಿ, ಪಾಪಾತ್ಮನಾಗಿರಲಿ, ಅವನು ಅನ್ಯಥಾ ಗತಿಯಿಲ್ಲ. ಪ್ರಭುವೇ, ನೀನೇ ನನ್ನ ಪರಮಾಶ್ರಯನು ಎಂದು ನಂಬಿ ಶರಣು ಬಂದರೆ ಅವನು ತನ್ನ ಪಾಪಗಳನ್ನು ಕಳೆದುಕೊಂಡು ಶುದ್ಧನಾಗುವನು. ಅಂತಹ ಮಹಾಮಹಿಮೆಯುಳ್ಳ ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು. ಭಕ್ತಿಯೋಗ ನಿಷ್ಠರೆಲ್ಲರೂ ನಿನ್ನನ್ನೇ ಆರಾಧಿಸುವರು. ವೇದೋಕ್ತವಾದ ಸಮಸ್ತ ಕರ್ಮಗಳಿಂದಲೂ ಆರಾಧಿಸಲ್ಪಡತಕ್ಕವನು ನೀನೇ. ಶ್ರುತಿಗಳಲ್ಲಿ ಹೇಳಲ್ಪಟ್ಟ ಸಕಲ ದಾನ ಧರ್ಮ ಕಾರ್ಯಗಳಿಂದಲೂ ಆರಾಧಿತನಾಗತಕ್ಕವರು ನೀನೇ ಆಗಿದ್ದೇಯೇ. ಉಪನಿಷದಾದಿಗಳಲ್ಲಿ ಉಕ್ತವಾದ ಸಕಲ ಜ್ಞಾನದಿಂದಲೂ ವೇದನಾಗಿ ಫಲಪ್ರದಾತನಾಗುವನು ನೀನೆಯೇ. ಬ್ರಹ್ಮರುದ್ರಾದಿಗಳಿಂದಲೂ ಅಗೋಚರನಾದ ದಿವ್ಯ ಮಹಿಮೆಗಳುಳ್ಳ ಪ್ರಭು
ನೀನು ಇಂತಹ ಸರ್ವೋತ್ತಮ ಗುಣವಿಶಿಷ್ಟನೂ ಸಾಕ್ಷಾತ್ ಲಕ್ಷ್ಮೀಪತಿಯೂ ಸಕಲ ಯಜ್ಞ ಫಲದಾತೃವೂ ಆದ ನೀನು ನನ್ನಲ್ಲಿ ಪ್ರಸನ್ನನಾಗು. ಯೋಗೀಶ್ವರರೆಲ್ಲರೂ ಯಾವ ನಿನ್ನ ಪಾದ ಪದ್ಮಗಳನ್ನು ಸ್ಮರಣೆ ಮಾಡಿ ತಮ್ಮ ಬುದ್ಧಿಯನ್ನು ಪವಿತ್ರಗೊಳಿಸಿಕೊಂಡು ಅದರಿಂದ ತತ್ವಜ್ಞಾನವನ್ನು ಸಂಪಾದಿಸಿ ಅದನ್ನು ಇತರರಿಗೂ ಬೋಧಿಸಿ ತನ್ಮೂಲಕ ಪರಮ ಪದವಿಯನ್ನು ಹೊಂದುವರೋ ಅಂತಹ ಪರಮ ಕಾರುಣಿಕನಾದ ನೀನು ನನಗೆ ಪ್ರಸನ್ನನಾಗು. ಕಲ್ಪಾದಿ ಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವನಿಗೆ ಸೃಷ್ಟಿ ವಿಷಯಕ ಜ್ಞಾನವನ್ನು ಉಪದೇಶಿಸಿದ ನಿನ್ನಿಂದ ವೇದರೂಪಿಣಿಯಾದ ಸರಸ್ವತಿಯು ಪ್ರೇರಿತೆಯಾಗಿ ಯಾವ ನಿನ್ನ ಮುಖ ಕಮಲದಿಂದ ಆವಿರ್ಭಿಸುವುದವಳೋ ಅಂತಹ ನೀನು ನನ್ನಲ್ಲಿ ಪ್ರಸನ್ನನಾಗಿ ಈ ನಿನ್ನ ಕಥಾಮೃತವನ್ನು ನುಡಿಸು. ಪಂಚಭೂತ ನಿರ್ಮಿತವಾದ ಸಕಲ ಶರೀರಗಳಲ್ಲೂ ಅಂತರಾತ್ಮನಾಗಿದ್ದು ಸಕಲೇಂದ್ರಿಯಗಳಿಗೂ ಅಧಿಷ್ಠಾನ ದೇವತೆಯಾಗಿದ್ದು ಭೂತೇಂದ್ರಿಯ ವರ್ಗವೆಂಬ ಷೋಡಶ ಸ್ವರೂಪವಾಗಿ ತದನುಭಾಷ್ಯಗಳಾದ ಷೋಡಶ ಕಲಸಗಳನ್ನು ಅನುಭವಿಸತಕ್ಕವನಾದ ಅಗಾಧ ಮಹಿಮನಾದ ನೀನು ನನ್ನಲ್ಲಿ ಪ್ರಸನ್ನನಾಗಿ ಈ ನಿನ್ನ ಕಥಾಮೃತವನ್ನು ನುಡಿಸು. ಪಂಚಭೂತ ನಿರ್ಮಿತವಾದ ಸಕಲ ಶರೀರಗಳಲ್ಲೂ ಅಂತರಾತ್ಮನಾಗಿದ್ದು ಸಕಲೇಂದ್ರಿಯಗಳಿಗೂ ಅಧಿಷ್ಠಾನ ದೇವತೆಯಾಗಿದ್ದು ಭೂತೇಂದ್ರಿಯ ವರ್ಗವೆಂಬ ಷೋಡಶ ಸ್ವರೂಪನಾಗಿ ತದನುಭಾವ್ಯಗಳಾದ ಷೋಡಶ ಕಲೆಗಳನ್ನು ಅನುಭವಿಸತಕ್ಕವನಾದ ಅಗಾಧ ಮಹಿಮನಾದ ನೀನು ನನ್ನ ವಾಕುಗಳಿಗೆ ಗೋಚರನಾಗಿ ಈ ನನ್ನ ಪುಣ್ಯ ಚರಿತ್ರೆಯನ್ನು ನುಡಿಸು ಎಂದು ಪ್ರಾರ್ಥಿಸಿದನು. ಯಾರು? ಸುಖಮಹರ್ಷಿಗಳು. ಅವ್ರ ದೇವರ ಕಥೆ ಹೇಳೋ ಮುಂಚೆ ದೇವರನ್ನ ಇಷ್ಟ ರಕವಾಗಿ ಪ್ರಾರ್ಥನೆ ಮಾಡ್ಕೊಂತಾನೆ. ತರುವಾಯ ತಮಗೆ ಭಾಗವತ ಮಹಾಗ್ರಂಥವನ್ನು ಉಪದೇಶಿಸಿದ ಗುರುವು ತಮ್ಮ ತಂದೆಯೂ ಆದ ವೇದವ್ಯಾಸರಿಗೂ ನಮಸ್ಕಾರ ಮಾಡಿದರು. ಹಾಗೆ ದೇವ ಗುರುಪಿತೃಗಳಿಗೆ ವಂದನೆಯನ್ನು ಸಮರ್ಪಿಸಿ ಪರೀಕ್ಷಿತ್ ರಾಜನನ್ನು ಕುರಿತು, ರಾಜೇಂದ್ರ, ನೀನು ಇಂದು ಸೃಷ್ಟಿಕರ್ಮ ವಿಚಾರವನ್ನು ಕುರಿತು ನನ್ನನ್ನು ಕೇಳಿದಂತೆಯೇ ಹಿಂದೆ ನಾರದರು ಬ್ರಹ್ಮನನ್ನು ಪ್ರಾರ್ಥಿಸಿದರು. ಆಗ ಚತುರ್ಮುಖ ಬ್ರಹ್ಮದೇವರು ವಿಷ್ಣುಮೂರ್ತಿಯು ತನಗೆ ಬೋಧಿಸಿದ್ದ ಆ ಕ್ರಮವನ್ನು ನಾರದರಿಗೆ ಹೇಳಿದರು. ಆ ಕಥಾಕ್ರಮವನ್ನೇ ನಾನೂ ನಿನಗೆ ಹೇಳುವೆವನು ಎಂದು ಸುಖಾಚಾರ್ಯರು ಹೇಳಿದರು. ಅಂದ್ರೆ ದೇವರು ಬ್ರಹ್ಮದೇವರಿಗೆ ಹೇಳಿದ್ದಾರೆ, ಬ್ರಹ್ಮದೇವರು ನಾರದರಿಗೆ ಹೇಳಿದ್ದಾರೆ, ನಾರದರು ಸುಖಾಚಾರ್ಯರಿಗೆ ಹೇಳಿದ್ದಾರೆ, ಸುಖಾಚಾರ್ಯರು ಪರೀಕ್ಷಿತ ರಾಜರಿಗೆ ಹೇಳ್ತಾ ಇದ್ದಾರೆ ಎಂಬ ಅರ್ಥವನ್ನು ಸೂತರು ಸವನಕಾದಿಗಳಿಗೆ ವಿವರಿಸಿದರು. ಅಂದ ಅರ್ಥನ ಸೂತ ಪುರಾಣಿಕರು, ಅಲ್ಲಿ ಸವನಕಾದಿಗಳು ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಸವನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಕೇಳು ರಾಜನೇ, ನಾರದರು ಬ್ರಹ್ಮದೇವರನ್ನು ಕುರಿತು ಹೀಗೆಂದು ಪ್ರಶ್ನೆ ಮಾಡಿದರು. ತಂದೆಯಾದ ಎಲೆ ದೇವದೇವನೇ, ನೀನು ನನಗೆ ಮಾತ್ರವಲ್ಲ ಸಮಸ್ತ ಲೋಕಕ್ಕೂ ತಂದೆಯಾಗಿರುವೆ, ಸೃಷ್ಟಿಕರ್ತನಾಗಿರುವೆ. ಸಮಸ್ತ ಪ್ರಾಣಿ ಸಮುದಾಯಕ್ಕೂ ಆದಿಯಲ್ಲಿ ಹುಟ್ಟಿದವನು ನೀನು. ರುದ್ರಾದಿ ದೇವತೆಗಳು ನಿನ್ನನ್ನು ಶ್ರೇಷ್ಠನೆಂದು ತಿಳಿಯುತ್ತಾರೆ. ನೀನು ನನಗೆ ಆತ್ಮತತ್ವವನ್ನು ತಿಳಿಸಿ ಜ್ಞಾನೋದಯವಾಗುವಂತೆ ಮಾಡಬೇಕು. ಆತ್ಮಜ್ಞಾನವಾಗಲು ಪ್ರಾರಂಭಕ್ಕೆ ಪ್ರಪಂಚ ಜ್ಞಾನವಾಗಬೇಕಾದುದು ಅತ್ಯವಶ್ಯಕವೆಂದು ತಿಳಿದಿದ್ದೇನೆ. ಆದುದರಿಂದ ಓ ತಂದೆಯೇ, ಈ ಪ್ರಪಂಚದ ಲಕ್ಷಣವೇನು? ಇದಕ್ಕೆ ಆಧಾರವೇನು? ಇದರ ನಿರ್ಮಾಣ ಯಾರಿಂದಾಯಿತು? ಇದು ಯಾವುದರಲ್ಲಿ ಪ್ರಳಯವಾಗುವುದು? ಈ ಪ್ರಪಂಚಕ್ಕೆ ಆದೀಶ್ವರನ್ ಯಾರು? ಇದರ ನಿಜವಾದ ವಸ್ತುಸ್ವರೂಪ ಎಂಥದ್ದು? ಇದನ್ನು ನೀನು ನನಗೆ ಕೃಪೆ ಮಾಡಿ ತಿಳಿಸು. ನೀನು ಈ ಲೋಕದಲ್ಲಿ ಹಿಂದೆ ನಡೆದ, ಈಗ ನಡೆಯುತ್ತಿರುವ ಮತ್ತು ಮುಂದೆ ನಡೆಯುವ ಸಕಲ ವಿಚಾರಗಳನ್ನು ಕರತಲದಲ್ಲಿರುವ ಅಮಲಕದಂತೆ ಸ್ಪಷ್ಟವಾಗಿ ತಿಳಿಯಲು ಸಮರ್ಥನಾಗಿರುತ್ತೆಯೇ? ಹೀಗೆ ಇವೆಲ್ಲವನ್ನು ಇಷ್ಟು ಸಮಗ್ರವಾಗಿ ತಿಳಿಯುವ ಜ್ಞಾನವು ನಿನಗೆ ಯಾರ ಅನುಗ್ರಹದಿಂದ ಉಂಟಾಯಿತು? ಪಂಚಭೂತಗಳನ್ನು ನಿನ್ನ ಸ್ವಾಧೀನದಲ್ಲಿಟ್ಟುಕೊಂಡು ನೀನೇ ಸಮಸ್ತ ಚರಾಚರಗಳನ್ನು ಸೃಷ್ಟಿಸುತ್ತಿರುವೆ. ಜೀವರ ಹುಳುವು ಹೇಗೆ ತನ್ನ ಸ್ವಂತ ದೇಹದಿಂದಲೇ ವಿಚಿತ್ರವಾದ ಬಲೆಯನ್ನು ನೇಯುವುದೋ, ಜೇಡರ ಹುಳ ಅಂದ್ರೆ ಸಾಲೆಪುರ್ಗ, ಜೇಡರ ಹುಳ ಹೇಗೆ ತನ್ನ ಸ್ವಂತ ದೇಹದಿಂದಲೇ ವಿಚಿತ್ರವಾದ ಬಲೆಯನ್ನು ನೇಯುವುದೋ ಹಾಗೆಯೇ ನೀನು ಸಹ ಸ್ವಲ್ಪವೂ ಕ್ರಮವಿಲ್ಲದೆ ನಿನ್ನ ಸ್ವಂತ ಶಕ್ತಿಯಿಂದ ಈ ಚೇತನಾಚೇತನ ಜಗತ್ತನ್ನೆಲ್ಲ ಸೃಷ್ಟಿಸುತ್ತಿರಲು, ರಕ್ಷಿಸುತ್ತಲೂ ಕೊನೆಗೆ ಅದನ್ನು ಸಂಹರಿಸುತ್ತಲೂ ಇದ್ದೀಯೇ. ನಾಮರೂಪಗಳಿಂದ ತೋರ್ಪಟ್ಟು ಸತ್ವ ರಜಸ್ತಮೋ ಗುಣಾತ್ಮಕವಾಗಿ ಉತ್ತಮಾಧಮ ಮಧ್ಯಗಳೆಂದು ವ್ಯಕ್ತವಾಗುತ್ತಿರುವ ಈ ಪ್ರಪಂಚವೆಲ್ಲ ನಿನ್ನಿಂದಲೇ ನಿರ್ಮಿಸಲ್ಪಡುತ್ತಿರುವುದು. ಹೀಗೆ ಸೃಷ್ಟಿಕರ್ತನು ಸರ್ವಶಕ್ತನು ಆದ ನೀನು ಸಹ
ಉಗ್ರವಾದ ತಪಸ್ಸಿನಲ್ಲಿ ನಿರತರಾಗಿರುವೆಯಲ್ಲ, ಇದರ ರಹಸ್ಯವೇನು? ನೀನೇ ಎಲ್ಲರಿಗಿಂತಲೂ ಉತ್ತಮನೆಂದು ಇತರರೆಲ್ಲರೂ ನಿನ್ನ ಅಧೀನರಾಗಿ ನಿನ್ನನ್ನು ಉಪಾಸನೆ ಮಾಡುವವರೇ ಅಲ್ಲದೆ ನಿನಗಿಂತಲೂ ಮೇಲಾದವರು ಯಾರೂ ಇಲ್ಲವೆಂದು ತಿಳಿದಿದ್ದೇನೆ. ಹೀಗಿರುವಲ್ಲಿ ನೀನು ಸಹ ಮತ್ತೆ ಯಾರ ಪ್ರೀತ್ಯರ್ಥವಾಗಿ ಮತ್ತೆ ಯಾರ ಅನುಗ್ರಹ ಸಂಪಾದನೆಗಾಗಿ ಉಗ್ರವಾದ ತಪಸ್ಸನ್ನು ಮಾಡಿದೆ? ನೀನು ಸಮಸ್ತಕ್ಕೂ ಅಧಿಪತಿಯೂ ಸರ್ವಜ್ಞನೂ ಆದುದರಿಂದ ನೀನೇ ನನ್ನ ಮನಸ್ಸಿನ ಈ ಸಂದೇಹವನ್ನು ನಿವಾರಿಸಬೇಕೆಂದು ಬೇಡುತ್ತೇನೆ ಎಂದು ವಿಜ್ಞಾಪಿಸಿದರು. ಅದು ನಾರದರು ಕೇಳ್ತಾರೆ. ಪರೀಕ್ಷಿತ್ ರಾಜನೇ ಕೇಳು. ನಾರದ ಮಹರ್ಷಿಯರು ಈ ಮಾತುಗಳನ್ನು ಕೇಳಿ ಬ್ರಹ್ಮದೇವನು ಪರಮಹರ್ಷದಿಂದ, ಮಗು ನಾರದ, ನಿನ್ನ ಈ ಪ್ರಶ್ನೆಯು ಯುಕ್ತವಾಗಿದೆ. ಇದು ನಿನಗೆ ಮಾತ್ರವಲ್ಲ, ಸಮಸ್ತ ಲೋಕಕ್ಕೂ ಹಿತಕರವಾದುದು. ಇದು ಸರ್ವಶಕ್ತನಾದ ಭಗವಂತನನ್ನು ಕುರಿತು ವಿವರಿಸುವ ಪ್ರಶ್ನೆಯಾದ್ದರಿಂದ ಇದು ನನಗೂ ಪುಣ್ಯಪ್ರದವಾದುದು. ಹೇಳುತ್ತೇನೆ ಕೇಳು. ನೀನು ಹೇಳುವಂತೆ ನನಗೆ ಈ ಚತುರ್ದಶ ಭುವನಗಳ ಮೇಲೆ ಅಧಿಕಾರವಿರುವುದು ನಿಜ. ಆದರೆ ನಾನೇ ಸರ್ವಸ್ವಾತಂತ್ರ್ಯವುಳ್ಳ ಸರ್ವಾಧಿಕಾರಿ ಎಲ್ಲವೆಂದು ತಿಳಿ. ನನಗೆ ಈ ಅಧಿಕಾರವನ್ನು ಕೊಟ್ಟ ಪರಮ ಪುರುಷನೊಬ್ಬ ಉಂಟು. ನಾನು ಆತನ ಆಜ್ಞೆಗಳ ಒಳಪಟ್ಟು ಇವುಗಳನ್ನು ಸೃಷ್ಟಿಸುತ್ತಿರುವುದು ವಾಸ್ತವ. ಆದರೂ ನನಗಿಂತಲೂ ಸರ್ವಶಕ್ತನೂ ಉತ್ತಮೋತ್ತಮನೂ ಆದ ಆ ಸರ್ವೇಶ್ವರನು ಯಾರೆಂದು ಹೇಳುತ್ತೇನೆ ಕೇಳು. ಯಾವ ಪರಮ ಪುರುಷನ ಕಾಂತಿಯಿಂದ ಸೂರ್ಯ ಚಂದ್ರರು, ಗ್ರಹ ನಕ್ಷತ್ರಾದಿ ಜ್ಯೋತಿರ್ಗಣಗಳು, ಅಗ್ನಿಹೋತ್ರನು ಕಾಂತಿಯನ್ನು ಹೊಂದಿ ಪ್ರಕಾಶಿಸುತ್ತಿರುವವರೋ ಆ ಮಹಿಮನೆ, ಆ ಮಹಾಮಹಿಮನ ತೇಜಸ್ಸಿನಿಂದಲೇ ನಾನು ಪ್ರಕಾಶ ಹೊಂದಿ ಆ ಚಿನ್ಮಯ ತೇಜಸ್ಸಿನಿಂದಲೇ ಸಮಸ್ತ ಲೋಕವನ್ನು ಪ್ರಕಾಶಿತವನ್ನಾಗಿ ಮಾಡುತ್ತಿರುವೆನು. ಇದೇ ನಿಶ್ಚಯ ತತ್ವವು. ಇಷ್ಟಲ್ಲದೆ ನನ್ನ ಸ್ವಶಕ್ತಿಯಿಂದ ಇದ್ಯಾವುದನ್ನು ನಡೆಸಲು ಶಕ್ತನಲ್ಲ. ಆ ಜಗದೀಶ್ವರನ ಮಾಯೆಯು ಅಗಾಧವಾದುದು. ಅದರಿಂದ ಮೋಹಿತರಾದ ನೀವೆಲ್ಲರೂ ನನ್ನನ್ನೇ ಸೃಷ್ಟಿಕರ್ತನೆಂದು ಹೇಳುತ್ತಿರುವಿರಿ. ನಾನು ಮಾಯಾಪತಿಯಾದ ಆ ಭಗವಾನನಿಗೆ ನಮಸ್ಕಾರ ಮಾಡಿ ಆತನ ಮಹಾಮಹಿಮೆಯನ್ನು ಧ್ಯಾನಿಸುತ್ತಿರುವೆನು. ಯಾವ ಆ ಮಾಯೆಯು ಭಗವಂತನ ಕಣ್ಣೆದುರಿಗೆ ನಿಲ್ಲಲು ಅಂಜುತ್ತಿರುವುದೋ, ನಾಚುತ್ತಿರುವುದೋ, ಅದು ನಿಮ್ಮಂತಹವರನ್ನು ಮೋಹಗೊಳಿಸಿ ನನ್ನನ್ನೇ ಸೃಷ್ಟಿಕರ್ತನೆಂದು ನಾನೇ ಸ್ವತಂತ್ರನೆಂದು ಹೇಳುವಂತೆ ಪ್ರೇರಿಸುತ್ತಿರುವುದು. ಇದನ್ನು ಕಂಡು ನನಗೆ ಆಶ್ಚರ್ಯವಾಗಿ ನಗೆಯುಂಟಾಗುತ್ತಿರುವುದು. ಭಗವಂತನೊಬ್ಬನೇ ಸರ್ವತಂತ್ರ ಸ್ವತಂತ್ರನು. ಚಿತ್ತಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಇವುಗಳು ಪುಣ್ಯ ಪಾಪ ಕರ್ಮಗಳು. ಕಾಲವು, ರಜಸ್ತಮೋ ಗುಣಗಳು, ಲೋಕದ ಸಮಸ್ತ ಜೀವಕೋಟಿಯು ಇವುಗಳೆಲ್ಲವೂ ನಾರಾಯಣನಿಂದಲೇ ವ್ಯಾಪ್ತವಾಗಿವೆ ಎಂದು ತಿಳಿ. ವಾಸ್ತವದಲ್ಲಿ ನಾರಾಯಣನಿಂದ ಬೇರೆ ಯಾವುದಾದವೂ ಇಲ್ಲ. ಸಕಲ ವೇದಗಳು ನಾರಾಯಣನನ್ನೇ ಪ್ರತಿಪಾದಿಸುತ್ತಿರುವವು. ಸಮಸ್ತ ದೇವತೆಗಳು ಆ ನಾರಾಯಣನಿಂದಲೇ ಉದ್ಭವಿಸಿರುವರು. ಸಮಸ್ತ ಲೋಕವು ಆ ನಾರಾಯಣನಿಗೆ ಅಧೀನವಾಗಿರುವುದು. ಸಕಲ ಯಜ್ಞಗಳು ಆ ಸರ್ವೇಶ್ವರನ ಆರಾಧನಾ ರೂಪವಾಗಿಯೇ ನಡೆಯುತ್ತಿರುವವು. ಪ್ರಾಣಾಯಾಮಾದಿ ಸಕಲ ಯೋಗಗಳು ಶ್ರೀಮನ್ನಾರಾಯಣನನ್ನೇ ವಿಷಯೀಕರಿಸುತ್ತಿರುವವು. ಸಕಲ ಬಗೆಯ ವ್ರತಗಳು, ತಪಸ್ಸು, ದಾನ, ಭಕ್ತಿ, ವಿರಕ್ತಿಯಾದಿಗಳು, ಸಕಲವಿಧ ಪುರುಷಾರ್ಥಗಳು ಈ ಎಲ್ಲವೂ ಆತನ ಅಧೀನವಾಗಿರುವವು. ಆತನೇ ಸಮಸ್ತವನ್ನು ಸಾಕ್ಷಾತ್ಕರಿಸುತ್ತಾ ಎಲ್ಲಕ್ಕೂ ನಿಯಾಮಕನಾಗಿ ವಿಕಾರಶೂನ್ಯವಾಗಿ ಸರ್ವಂತರ್ಯಾಮಿ ಆಗಿರುವನು. ನಾರದ, ನಾನು ಆತನಿಂದಲೇ ಸೃಷ್ಟಿಸಲ್ಪಟ್ಟು ನಿಯಾಮಿತನೂ ಪ್ರೇರಿತನೂ ಆಗಿ ಈ ಸೃಷ್ಟಿ ಕಾರ್ಯ ಮುಂತಾದವನ್ನು ನಿರ್ವಹಿಸುತ್ತಿರುವೆನು. ಆತನು ಲೋಕಗಳ ಸೃಷ್ಟಿ ಸ್ಥಿತಿ ಸಂಹಾರಗಳೆಂಬ ಈ ಕಾರ್ಯಗಳನ್ನು ಸತ್ವ ರಜಸ್ತಮೋ ಗುಣಗಳನ್ನು ತನ್ನ ಸ್ವೇಚ್ಛೆಯಿಂದ ಸ್ವೀಕರಿಸಿ ಕೇವಲ ಲೀಲೆಗಾಗಿ ನಡೆಸುತ್ತಿರುವವನು. ಈ ಮೂರು ಗುಣಗಳು ಮೂರು ಬೇರೆ ಬೇರೆ ಸ್ವಭಾವ ಉಳ್ಳವುಗಳು. ಸತ್ವಗುಣವು ಪ್ರಕಾಶಕ ಗುಣವುಳ್ಳದು, ರಜೋಗುಣವು ಪ್ರೇರಕ ಸ್ವಭಾವವುಳ್ಳದು, ತಮೋಗುಣದ ಸ್ವಭಾವವು ಮೋಹಕಾರವು. ಜೀವಾತ್ಮನು ಸ್ವಾಭಾವಿಕವಾಗಿ ನಿಜಸ್ವರೂಪದಿಂದ ನಾಶರಹಿತನಾದರೂ ಈ ಗುಣಗಳು ಅವನನ್ನು ಶರೀರ ಮತ್ತು ಇಂದ್ರಿಯಗಳ ಮೂಲಕವಾಗಿ ಬಂಧಿಸುತ್ತಿರುವವು. ಹೀಗೆ ಭಗವಂತನು ಸತ್ವಾದಿ ಗುಣತ್ರಯದಿಂದ ತನಗೆ ಶರೀರಭೂತವಾದ ಪ್ರಕೃತಿಯಲ್ಲಿ ಸೇರಿ ಸಮಸ್ತ ಪ್ರಪಂಚವನ್ನು ಹಾಗೆಯೇ ನನ್ನನ್ನು ನಿಯಮಿಸುತ್ತಿರುವನು. ಆತನೇ ಮಾಯೆಗೂ ನಿಯಾಮಕನಾಗಿದ್ದು ತನ್ನ ಸಂಕಲ್ಪದಿಂದಲೇ ಪ್ರಪಂಚ ರೂಪದಿಂದ ಗೋಚರನಾಗುತ್ತಾ ಕರ್ಮಗಳಿಂದ ಬಂಧಿತನಾಗದೆ ಕಾಲ ಕರ್ಮ ಸ್ವಭಾವ ಎಂಬ
ಮೂರನ್ನು ಸೃಷ್ಟಿ ಕಾರ್ಯದಲ್ಲಿ ತನಗೆ ಸಹಾಯಕವನ್ನಾಗಿ ಸ್ವೀಕರಿಸುವನು. ಇವುಗಳಲ್ಲಿ ಕಾಲವೆಂಬುದು ಸತ್ವರಜಸ್ತಮೋಗುಣಗಳ ವ್ಯತ್ಯಾಸಕ್ಕೆ ಕಾರಣವಾಗುವುದು. ಮಹತ್ತತ್ವವು ಜನಿಸಿದ ಪರಿಯನ್ನು ಹೇಳುವನು ಕೇಳು. ಸತ್ವಾದಿ ಗುಣಗಳ ವೈಷಮ್ಯದಿಂದಲೂ ಪ್ರಕೃತಿಯ ಸ್ವಾಭಾವಿಕವಾದ ಪರಿಣಾಮದಿಂದಲೂ ಜೀವಾತ್ಮರ ಅದೃಷ್ಟದೊಂದಿಗೆ ಬೆರೆತು ಪರಮಪುರುಷನಿಂದ ಪ್ರೇರಿತವಾದ ಪ್ರಕೃತಿಯಿಂದ ಮಹತ್ತತ್ವವು ಸಂಜನಿಸಿತು. ಈ ಮಹತ್ತತ್ವದಿಂದ ಅಹಂಕಾರ ತತ್ವವು ತಮೋಗುಣ ಪ್ರಧಾನವಾಗಿ ಜನಿಸಿತು. ಅದು ವಿಕಾರ ಹೊಂದುತ್ತಾ ಸಾತ್ವಿಕ ಹಂಕಾರ, ರಾಜಸಹಂಕಾರ, ತಾಮಸಹಂಕಾರ ಎಂದು ವಿಭಾಗವಾಯಿತು. ಇವುಗಳಲ್ಲಿ ಸಾತ್ವಿಕ ಅಹಂಕಾರದಿಂದ ದಿಕ್ಕುಗಳು ವಾಯು, ಸೂರ್ಯ, ವರುಣ, ಅಶ್ವಿನಿ ದೇವತೆಗಳು ಇವರುಗಳನ್ನು ಕ್ರಮವಾಗಿ ಅಧಿಷ್ಠಾನ ದೇವತೆಗಳನ್ನಾಗಿ ಪಡೆದ ಶ್ರವಣೇಂದ್ರಿಯ, ತ್ವಕ್ಕೇಂದ್ರಿಯ, ಚಕ್ಷುರೇಂದ್ರಿಯ, ರಸನೇಂದ್ರಿಯ ಮತ್ತು ಘ್ರಾಣೇಂದ್ರಿಯಗಳೆಂಬ 5 ಜ್ಞಾನೇಂದ್ರಿಯಗಳು ಇಂದ್ರ, ಅಗ್ನಿ, ಉಪೇಂದ್ರ, ಮಿತ್ರ ಮತ್ತು ಬ್ರಹ್ಮ ಇವರನ್ನು ಕ್ರಮವಾಗಿ ಅಧಿಷ್ಠಾನ ದೇವತೆಗಳನ್ನಾಗಿ ಪಡೆದ ವಾಕ್ಕು, ವಾಣಿ, ಪಾದ, ವಾಯು, ಉಪಸ್ಥಗಳೆಂಬ 5 ಕರ್ಮೇಂದ್ರಿಯಗಳು ಚಂದ್ರನನ್ನು ಅಧಿಷ್ಠಾನ ದೇವತೆಯನ್ನಾಗಿ ಪಡೆದ ಏಕಾದಶೇಂದ್ರಿಯವಾದ ಮನಸ್ಸು ಉತ್ಪನ್ನವಾದವು. ತಾಮಸಹಂಕಾರದಿಂದ ಪಂಚಭೂತಗಳಲ್ಲಿ ಆಕಾಶವು ಇದರ ಸೂಕ್ಷ್ಮ ರೂಪವಾದ ಶಬ್ದವು ಹುಟ್ಟಿತು. ವಿಕಾರ ಹೊಂದುತ್ತಾ ಸಾಗಿದ ಈ ಆಕಾಶ ತತ್ವದಿಂದ ಸತ್ವಗುಣವುಳ್ಳ ವಾಯು ಹುಟ್ಟಿತು. ಆಕಾಶ ತತ್ವದಿಂದ ಸ್ಪರ್ಶ ಗುಣವುಳ್ಳ ವಾಯು ಹುಟ್ಟಿತು. ಈ ವಾಯುವಿನಲ್ಲಿ ತನ್ನ ಸಹಜ ಗುಣವಾದ ಸ್ಪರ್ಶ ಗುಣವು ಆಕಾಶ ತತ್ವದ ಶಬ್ದಗುಣವು ಸೇರಿದವು. ಹೀಗೆಯೇ ಕಾಲ ಕರ್ಮ ಸ್ವಭಾವದಿಂದ ವ್ಯತ್ಯಾಸ ಹೊಂದಿದ ವಾಯು ತತ್ವದಿಂದ ತೇಜಸ್ಸು ಜನಿಸಿತು. ಇದರಲ್ಲಿ ಹಿಂದಿನ ಎರಡರ ಶಬ್ದ ಮತ್ತು ಸ್ಪರ್ಶ ಗುಣಗಳು ಮತ್ತು ಅದಕ್ಕೆ ಸಹಜವಾದ ರೂಪಗುಣವು ಸೇರಿತು. ರೂಪಗುಣವು ತರುವಾಯಿ ತೇಜಸ್ವವು ವಿಕಾರ ಹೊಂದಿ ರಸಾತ್ಮಕವಾದ ಜಲವು ಹುಟ್ಟಿತು. ಇದರಲ್ಲಿ ತನಗೆ ಸಹಜವಾದ ರಸಗುಣವು ಮತ್ತು ಹಿಂದಿನ 3 ತತ್ವಗಳ ಶಬ್ದ, ಸ್ಪರ್ಶ ಮತ್ತು ರೂಪ ತತ್ವಗಳು ಸೇರಿದವು. ಕೊನೆಯಲ್ಲಿ ಎಂದಿನಂತೆ ಕಾಲಕರ್ಮ ಸ್ವಭಾವದಿಂದ ವ್ಯತ್ಯಾಸ ಹೊಂದಿದ ಜಲತತ್ವದಿಂದ ಪೃಥ್ವಿ ತತ್ವವು ಹುಟ್ಟಿ ಅದು ತನಗೆ ಸ್ವಾಭಾವಿಕವಾದ ಗಂಧ ಗುಣದೊಂದಿಗೆ ಹಿಂದಿನ 4 ತತ್ವಗಳ ಶಬ್ದ, ಸ್ಪರ್ಶ, ರೂಪ ಮತ್ತು ರಸಗಳೆಂಬ ಗುಣಗಳನ್ನು ಪಡೆಯಿತು. ರಾಜಸಹಂಕಾರವು ಇಂದ್ರಿಯಗಳಲ್ಲಿ ಪ್ರೇರಕವಾಗಿ ಕಲೆತು ಕ್ರಿಯಾತ್ಮಕ ಪ್ರವೃತ್ತಿಯನ್ನುಂಟು ಮಾಡುವ ಶಕ್ತಿಯುಳ್ಳದಾಯಿತು. ಹೀಗೆ ಸೃಷ್ಟಿಯಾದ ಆಕಾಶಾದಿ ಭೂತಗಳು, ಇಂದ್ರಿಯಗಳು, ಮನಸ್ಸು ಇವುಗಳಿಗೆ ವಿಷಯಗಳಾದ ತನ್ಮಾತ್ರಗಳು ಬೇರೆ ಬೇರೆಯಾಗಿದ್ದು ಬ್ರಹ್ಮಾಂಡ ಸೃಷ್ಟಿಗೆ ಅಸಮರ್ಥಗಳಾಗಿರಲು ಭಗವಂತನ ಪ್ರೇರಕ ಶಕ್ತಿಯಿಂದ ಇವು ಪಂಚೀಕರಣ ಕ್ರಮವನ್ನು ಅನುಸರಿಸಿ ಒಂದರೊಡನೆಂದು ಸಂಯೋಗಗೊಂಡು ಸ್ಥೂಲ ಸೂಕ್ಷ್ಮ ರೂಪ ಭೇದಗಳಿಂದ ಕೂಡಿ ಕಾಲಕರ್ಮ ಸ್ವಭಾವಗಳನ್ನು ಅನುಸರಿಸಿ ಬ್ರಹ್ಮಾಂಡದ ಉತ್ಪತ್ತಿಗೆ ಕಾರಣವಾಯಿತು. ಹೀಗೆ ಉತ್ಪತ್ತಿಯಾದ ವೃಷ್ಟಿ ಮತ್ತು ಸಮಷ್ಟಿ ರೂಪವಾದ ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳ ಸೃಷ್ಟಿಕ್ರಮವನ್ನು ತಿಳಿದವಲ್ಲವೇ? ಈ ಬ್ರಹ್ಮಾಂಡವು ಕಲ್ಪಾಂತದಲ್ಲಿ ದಿವ್ಯ ಸಹಸ್ರ ವರ್ಷಗಳ ಕಾಲ ಗರ್ಭೋದಕದಲ್ಲಿದ್ದಾಗ್ಗೆ ಕಾಲಕರ್ಮ ಸ್ವಭಾವಗಳನ್ನು ಮೀರಿ ಸಮಸ್ತವನ್ನು ತನ್ನ ಇಚ್ಛಾಶಕ್ತಿಯಿಂದ ಸಜೀವನನ್ನಾಗಿ ಮಾಡಲು ಸಮರ್ಥನಾದ ಭಗವಂತನು ಆ ಅಂಡವನ್ನೊಳಹೊಕ್ಕು ಅದನ್ನು ಸಜೀವನನ್ನಾಗಿಸಿದನು. ಒಡನೆಯೇ ಅದನ್ನು ಭೇದಿಸಿಕೊಂಡು ಒಂದು ಪುರುಷಾಕೃತಿಯು ಹೊರಟತು. ಅದರಲ್ಲಿ ಅಂತರ್ಯಾಮಿಯಾಗಿದ್ದ ಪುರುಷನೇ ಸಹಸ್ರ ಮುಖಗಳು, ಸಹಸ್ರ ತಲೆಗಳು, ಸಹಸ್ರ ತೋಳುಗಳು, ಸಹಸ್ರ ಕಾಲುಗಳು, ಸಹಸ್ರ ತೊಡೆಗಳು, ಹೀಗೆ ಅನಂತ ಅವಯವ ಪೂರ್ಣನಾಗಿದ್ದ ಪರಮಪುರುಷನು. ಆತನೇ ವಿರಾಟ್ ಪುರುಷನೆಂದು ತಿಳಿ. ಜ್ಞಾನಿಗಳು ಅಂಗಾಲುಗಳಿಂದ ಆರಂಭಿಸಿ ಶಿರಪರ್ಯಂತವಾದ ಆತನ ಅಂಗಾಂಗಗಳನ್ನು 14 ಲೋಕಗಳನ್ನಾಗಿ ವರ್ಣಿಸುವರು. ಪಾದದಿಂದ ಕಟಿ ಪರ್ಯಂತವಾಗಿ 7 ಅಧೋಲೋಕಗಳು,
ಕಟಿ ಭೂಮಿ, ಅದೇ ಹೇಳಿದ್ನಲ್ಲ ಪಾತಾಳ ಭೂಮಿಯಿಂದ ಕೆಳಗಡೆ 7 ಲೋಕಗಳು, ತಲಾತಲ ಪಾತಾಳ 4 ಕಟಿ ಪರ್ಯಂತವಾಗಿ 7 ಅಧೋ ಲೋಕಗಳೆಂದು, ಕಟಿಯಿಂದ ಶಿರ ಪರ್ಯಂತವಾದ 7 ಊರ್ಧ್ವ ಲೋಕಗಳೆಂದು ಹೇಳುವರು. ಅಂದ್ರೆ ಮಧ್ಯದ ಕಟಿ ಪ್ರದೇಶ ಇರೋದು ಭೂಮಿನಲ್ಲಿ, ಕಟಿ ಪ್ರದೇಶ ಭೂಮಿನಲ್ಲಿ, ಅದಕ್ಕೆ ಭೂಮಿಯಿಂದ ಮೇಲೆ 7 ಲೋಕ, ಮಹರ್ಲೋಕ ತಪೋಲೋಕ ಎಲ್ಲ ಹೀಗ್ ಬರುತ್ತೆ. ಸತ್ಯಲೋಕ ಕೆಳಗಡೆ ಮತ್ತು ಅತಲ ಪತಳ ವಿತಾಳ ರಸಾತಳ, ಅದು ಪಾತಾಳ ಪಾತಾಳ. ಪಾತಾಳ ಲಾಸ್ಟ್ ಅಲ್ಲ. ಅದೇ ಪಾದ ಕೆಳಗಡೆ. ಈ ವಿರಾಟ್ ಪುರುಷನ ಮುಖದಿಂದ ಎಲ್ಲೆಲ್ಲಿ ಹುಟ್ಟಿದ್ದಾರೆ? ವಿರಾಟ್ ಪುರುಷನ ಮುಖದಿಂದ ಬ್ರಾಹ್ಮಣರು ಹುಟ್ಟಿದ್ದಾರೆ, ತೋಳುಗಳಿಂದ ಕ್ಷತ್ರಿಯರು ಹುಟ್ಟಿದ್ದಾರೆ, ತೊಡೆಗಳಿಂದ ವೈಶ್ಯ ಜಾತಿಯು, ಪಾದಗಳಿಂದ ಶೂದ್ರ ಜಾತಿಯು ಹುಟ್ಟಿರುವವು. ಈ ಪರಮಪುರುಷನ ಅಂಗಾಲಿನಿಂದ ಪಾತಾಳವು, ಪಾದಾಗ್ರಗಳಿಂದ ರಸಾತಳವು, ಹರಡುಗಳಿಂದ ಮಹಾತಳವು, ಮೊಳಕಾಳುಗಳಿಂದ ತಲಾತಲವು, ಮಂಡಿಗೆಗಳಿಂದ ಸುತಲವು, ತೊಡೆಗಳಿಂದ ವಿತಲವು, ಮಧ್ಯಪ್ರದೇಶದಿಂದ ಅತಲವು ಉದ್ಭವಿಸಿರುವುದೆಂದು ಪಂಡಿತರು ವರ್ಣಿಸುವರು. ಹಾಗೆಯೇ ನಾಭಿಯಿಂದ ಪ್ರಾರಂಭಿಸಿ ಶಿರಪರ್ಯಂತರವಾಗಿ ಭೂಲೋಕ, ಭುವರಲೋಕ, ಸುವರಲೋಕ, ಜನೋಲೋಕ, ತಪೋಲೋಕ, ಮಹಾಲೋಕಗಳೆಂಬುವುದು ಸತ್ಯಲೋಕವೆಂಬ ಚತುರ್ಮುಖ ಲೋಕವು ಉದ್ಭವಿಸಿರುವವು. ಈ 7 ಊರ್ಧ್ವಲೋಕಗಳಿಗಿಂತ ಪರಮಪುರುಷನ ನಿಜಸ್ಥಾನವಾದ ವೈಕುಂಠವು ಪರಮಪದವೆನ್ನಿಸಿಕೊಂಡು ಎಂದಿಗೂ ನಾಶವಿಲ್ಲದೆ ಶಾಶ್ವತ ಸ್ಥಾನವಾಗಿರುವುದು. ಇದನ್ನು ಪರಬ್ರಹ್ಮಲೋಕವೆಂದು ಕರೆಯುವರು. ಇದರ ಉತ್ಪತ್ತಿಯು ಇತರ ಕಾರಣಗಳಿಂದ ಆದುದಲ್ಲ, ಇದು ಶಾಶ್ವತವೂ ನಾಶರಹಿತವೂ ಆಗಿ ಪುರುಷೋತ್ತಮನ ನಿಜಧಾಮವೆನ್ನೆನಿಸಿ ಸಕಲ ಲೋಕಪೂಜ್ಯವಾದ ಪರಮಪವಿತ್ರ ಸ್ಥಾನವಾಗಿರುವುದು ಎಂದು ತಿಳಿಯುವನಾಗು. ನಾರದ, ಪರಮಪುರುಷನಾದ ಆ ಭಗವಂತನು ಈ ತನ್ನ ಪರಮಾಧಮದಲ್ಲಿ ಮಾತ್ರ ವಾಸಿಸುತ್ತಾನೆಂದಲ್ಲ, ಈ ವಿಶ್ವವೇ ಅಖಂಡವಾಗಿ ಆತನಿಂದ ವ್ಯಾಪಿಸಲ್ಪಟ್ಟಿರುವುದು. ಆ ಪುರಾಣ ಪುರುಷನನು ತನ್ನ ಒಂದೊಂದು ಅವಯವಗಳಿಂದಲೂ ಲೋಕದಲ್ಲಿರುವ ಚರಾತ್ಮಕವಾದ ಸಕಲ ವಸ್ತು ಸಮುದಾಯಗಳಿಗೂ ಆಶ್ರಯ ಸ್ಥಾನನಾಗಿರುವನು ಎಂಬ ವಿಚಾರವು ವೇದಗಳಲ್ಲಿ ವಿಸ್ತಾರವಾಗಿ ವರ್ಣಿಸಲ್ಪಟ್ಟಿದೆ. ಪರಮ ಪುರುಷನಿಂದ ಉಂಟಾದ ಈ ಜಗತ್ತೆಲ್ಲವೂ ಆತನಿಗೆ ಶರೀರ ರೂಪವಾಗಿದೆ. ಆತನಿಗಿಂತ ಬೇರೆಯಾದ ವಸ್ತುವೊಂದು ಕಂಡುಬಾರದು. ನಾನು, ನೀನು, ರುದ್ರನು, ಸನಕಾದಿ ಮಹರ್ಷಿಗಳು, ದೇವತೆಗಳು, ದಾನವರು, ಪರ್ವತಗಳು, ನಾಗರು, ಗಂಧರ್ವರು, ಯಕ್ಷರು, ರಾಕ್ಷಸರು, ಪನ್ನಗರು, ಪಶುಪಕ್ಷಿ ಜಾಲಗಳು, ವೃಕ್ಷಗಳು, ಪಿತೃಗಳು, ಸಿದ್ಧರು, ವಿದ್ಯಾಧರರು, ಜಲ, ಭೂಮಿ ಮತ್ತು ಆಕಾಶಗಳಲ್ಲಿ ವಾಸಿಸುವ ಸಕಲ ಜಂತುಗಳು, ಗ್ರಹ ನಕ್ಷತ್ರಗಳು, ಸೂರ್ಯ ಚಂದ್ರ, ಮಿಂಚು, ಮೇಘ ಮೊದಲಾದವುಗಳೆಲ್ಲವೂ ಆ ವಿಶ್ವಮೂರ್ತಿಗೆ ಶರೀರಭೂತಗಳೆಂದೇ ತಿಳಿ. ಸೂಕ್ಷ್ಮ ರೂಪದಲ್ಲಿದ್ದು ಪ್ರಕೃತಿ ಪುರುಷ ಕಾಲಗಳನ್ನು ಶರೀರವಾಗಿ ಹೊಂದಿದ್ದ ಪರಮಪುರುಷನೇ ಸ್ಥೂಲಾವಸ್ಥೆಯನ್ನು ಹೊಂದಿ ಈ ಪ್ರಪಂಚದ ವಿವಿಧ ವಸ್ತುಗಳಲ್ಲಿ ಅಂತರಾತ್ಮ ರೂಪದಿಂದ ಕಂಡುಬರುತ್ತಿದ್ದಾನೆಂದು ಗ್ರಹಿಸಬೇಕು. ಆತನಿಂದ ಬೇರೆಯಾದ ಸ್ವತಂತ್ರ ವಸ್ತುವೊಂದು ಪ್ರಪಂಚದಲ್ಲಿ ಇಲ್ಲವೆಂದು ತಿಳಿ. ನಾಭಿಯಿಂದ ಮೇಲ್ಪಟ್ಟು ದಶಾಂಗುಳ ಪ್ರಮಾಣದಲ್ಲಿ ನಮ್ಮ ಹೃದಯ ಕಮಲದಲ್ಲಿ ಅಡಗಿರುವ ಭಗವಂತನಿಂದಲೇ ಈ ಸಮಸ್ತ ಜಗತ್ತು ವ್ಯಾಪಿಸಲ್ಪಟ್ಟಿರುವುದು. ಇಂತಹ ಭಗವಂತನನ್ನು ಹೊಂದಲು ಸಂಸಾರಿಗಳು ತಮ್ಮ ತಮ್ಮ ಕರ್ಮಾನುಸಾರ ಭೋಗಾಪೇಕ್ಷೆಗಳು, ಮೋಕ್ಷಾಪೇಕ್ಷೆಗಳು ಆಗಿ ಧೂಮಾದಿ ಮಾರ್ಗಗಳಿಂದಲೂ ಅರ್ಚಿರಾದಿ ಮಾರ್ಗಗಳಿಂದಲೂ ಪ್ರಯತ್ನಿಸುತ್ತಿರುವವರು. ನನ್ನ ಮಾತನ್ನು ಸುಳ್ಳೆಂದು ತಿಳಿಯಬೇಡ. ಸದಾ ಭಗವಂತನ ಗುಣವರ್ಣಗಳಲ್ಲಿ ನಿರತನಾಗಿರುವುದರಿಂದ ನನ್ನ ಭಾವನೆಗಳು ಬಾಯಿಯಿಂದ ಹೊರಟು ಮಾತುಗಳು ಎಂದಿಗೂ ಅಸತ್ಯವಾಗಲಾರವು. ಆ ಭಗವಂತನ ಉಪಾಸನೆಯಿಂದ ಪ್ರಾಪ್ತವಾಗಿರುವ ಅನುಗ್ರಹ ಬಲದಿಂದಲ್ಲದೆ ಕೇವಲ ನನ್ನಿಂದಲೇ ಏನೂ ನಡೆಯಲಾರದು. ಆತನ ಅನುಗ್ರಹ ಬಲದಿಂದಲೇ ಲೋಕದಲ್ಲಿ ವಿಶೇಷವಾದ ಗೌರವವನ್ನು, ಲೋಕಪೂಜ್ಯತ್ವವನ್ನು, ಜ್ಞಾನ ಸಂಪತ್ತನ್ನು ಪಡೆದಿರುವವನು. ಹೀಗೆ ನಾನು ಸದಾ ಧ್ಯಾನ ನಿರತನಾಗಿದ್ದನಾದರೂ ಆತನ ಮಾಯಾಪ್ರಭಾವದಿಂದ ಆತನ ನಿಜಸ್ವರೂಪಗಳನ್ನು ಹೀಗೆಯೇ ಎಂದು ನಿರ್ಧರಿಸಿ ತಿಳಿಯಲಾರದೆ ತಲ್ಲಣಿಸುತ್ತಿರುವೆನು. ನನ್ನ ಸ್ಥಿತಿಯೇ ಹೀಗಿರುವಾಗ ಇನ್ನು ಜಗತ್ತಿನ ಜೀವರಾಶಿಗಳು ಭಗವಂತನ ಮಹಿಮೆಯನ್ನು ಹೇಗೆ ತಿಳಿಯಬಲ್ಲರು? ಭಗವಂತನ ಪಾದಾರವಿಂದಗಳನ್ನು ದೃಢವಾಗಿ ನಂಬಿ ನಿಂತಿರುವ ನನಗೆ
ಆತನ ಮಾಯೆಯಂತೆಂಬ ನಿಜಸ್ಥಿತಿಯನ್ನರಿಯಲು ಸಾಧ್ಯವಾಗದೇ ಇರುವಲ್ಲಿ ನೀನು, ರುದ್ರನು, ಇತರ ದೇವತೆಗಳು, ಮನುಷ್ಯರು ಅದನ್ನು ತಿಳಿಯಲು ಹೇಗೆ ಸಾಧ್ಯವಾದೀತು? ಆದರೂ ಅಷ್ಟು ಹತಾಶರಾಗಬೇಕಾಗಿಲ್ಲ. ಆ ಮಹಾಮಹಿಮನ ಅವತಾರ ಚರಿತ್ರೆಗಳನ್ನು ಕೀರ್ತಿಸಿ ಗಾನ ಮಾಡುವುದೊಂದೇ ಮಾನವರು ತಮ್ಮನ್ನು ತಾವು ಉದ್ಧರಿಸಿಕೊಳ್ಳಲು ಸಾಧನವಾದ ಉಪಾಯವಾಗಿರುವುದು. ಆತನ ಕೃಪಾ ಸಂಪಾದನೆ ಮಾಡಲು ಆತನ ದಿವ್ಯ ಕಥಾಶ್ರವಣ ಮಾಡುವುದು ಮತ್ತು ನಿನ್ನ ಹೊರತು ಅನ್ಯ ದಿಕ್ಕಿಲ್ಲವೆಂದೇ ಆತನಿಗೆ ಶರಣಾಗತರಾಗಿ ನಮಸ್ಕಾರ ಮಾಡುವುದು ಈ ಮಾರ್ಗವಲ್ಲದೆ ಅನ್ಯಥಾ ಉಪಾಯವೇ ಇಲ್ಲವೆಂದು ನಂಬು. ಕೇವಲ ಜ್ಞಾನಸ್ವರೂಪನು ಪೂರ್ಣ ಕಾಮನೂ ಆದ ಆ ಲೀಲಾಮಾನುಷ ವಿಗ್ರಹವನ್ನು ಶಾಂತಾತ್ಮರು, ಜಿತೇಂದ್ರಿಯರು ಆದ ಯೋಗಿಗಳು ಉತ್ಪತ್ತಿ ನಾಶರಹಿತನೆಂದು, ಸಕಲ ಕಲ್ಯಾಣ ಗುಣ ಪರಿಪೂರ್ಣನೆಂದು, ದೋಷ ದೂರನೆಂದು ತಿಳಿದು ಆರಾಧಿಸುವರು. ಆ ಭಗವಂತನ ಅವತಾರ ಕ್ರಮಗಳನ್ನು ತಿಳಿಯುವುದು ಆತನನ್ನು ಆರಾಧಿಸಲು ಬಹು ಆಗಿರುವುದರಿಂದ ಅದನ್ನು ಹೇಳುವೆನು ಕೇಳು. ಹಿಂದೆ ಹೇಳಿದಂತೆ ವಿರಾಟ್ ಪುರುಷನೇ ಆ ಪುರುಷೋತ್ತಮನ ಪ್ರಥಮ ಅವತಾರವು. ಇದಲ್ಲದೆ ವಿಶ್ವವ್ಯಾಪ್ತವಾದ ಚರಾಚರ ಸೃಷ್ಟಿಯೆಲ್ಲವೂ ಆತನ ವಿಭೂತಿ ರೂಪ ಎಂದು ತಿಳಿ. ಅಷ್ಟು ಮಾತ್ರವಲ್ಲ, ಯಾವ ವಸ್ತು ವಿಶೇಷವು ಐಶ್ವರ್ಯ, ತೇಜಸ್ಸು, ಧೈರ್ಯೋತ್ಸಾಹಗಳ ವೇಗಾತಿಶಯಗಳನ್ನುಳ್ಳದು, ಯಾವುದರಲ್ಲಿ ಧಾರಣಾ ಸಾಮರ್ಥ್ಯವು, ಬಲ, ತಾಳ್ಮೆ ಮುಂತಾದ ಉನ್ನತ ಗುಣಗಳು ಕೂಡಿರುವವು, ಅವೆಲ್ಲವೂ ಭಗವಂತನ ವಿಭೂತಿ ಎಂದು ತಿಳಿ. ಕಾಂತಿ, ಲಜ್ಜೆ, ಅಧಿಕಾರ, ಸಂಪತ್ತು, ಬುದ್ಧಿ ವಿಶೇಷಗಳು, ಆಶ್ಚರ್ಯಕ್ಕೆ ಎಡೆಯಾದ ಸಮಸ್ತ ವಸ್ತುಗಳು ದಿವ್ಯ ಮಂಗಳ ವಿಗ್ರಹನಾದ ವಿರಾಟ್ ಪುರುಷನ ವಿಭೂತಿಗಳೆಂದು ತಿಳಿ. ಹೀಗೆ ವ್ಯಕ್ತವಾಗಿ ತೋರುವ ಈ ಬಗೆಯ ವಿಭೂತಿಗಳಲ್ಲದೆ ಆತನು ಜಗದುದ್ಧಾರಕ್ಕಾಗಿ ಕೈಗೊಂಡ ಅವತಾರಗಳು ಅನಂತವಾಗಿರುವವು. ಆ ಮಹಾಪುರುಷನು ಹಾಗೆ ಕೈಗೊಂಡ ಅವತಾರಗಳಲ್ಲಿ ನಡೆಸಿದ ಅದ್ಭುತ ಚರಿತ್ರೆಗಳು ಕರ್ಣ ಪೀಯೂಷವೆನ್ನಿಸಿ ಆ ಸತ್ಯಕಥೆಗಳನ್ನು ಕೇಳುವುದರಿಂದುಂಟಾದ ಶ್ರೋತ್ರೇಂದ್ರಿಯದಿಂದ ಮಾಲಿನ್ಯವನ್ನು ಕಳೆದು ಆತ್ಮೋದ್ಧಾರಕ್ಕೆ ಸಾಧಕಗಳಾಗಿರುವವು. ಅವುಗಳಲ್ಲಿ ಪ್ರಧಾನವಾದ ಕೆಲವು ಅವತಾರಗಳ ಕಥೆಗಳನ್ನು ಮಹರ್ಷಿಗಳು ಸದಾ ಕೀರ್ತಿಸುತ್ತಿರುವವರು. ಅವುಗಳನ್ನು ನೀನು ಕೇಳುವನಾಗು ಎಂದು ಬ್ರಹ್ಮದೇವನು ನಾರದ ಮಹರ್ಷಿಗಳಿಗೆ ಹೇಳಿದನು ಎಂಬುದಾಗಿ ಶ್ರೀ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳಿದ ಅರ್ಥವನ್ನು ಸೂತ ಪುರಾಣಿಕರು ಸೌನಕಾದಿಗಳಿಗೆ ಹೇಳಿದರು ಎಂಬಲ್ಲಿಗೆ ಇವತ್ತಿಗೆ ಸಮಾಪ್ತ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.